ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಗೆ ಬಿಗ್ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 12 ಮತ್ತು 13ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಬಿಡುಗಡೆ ಆಗ್ತಾ ಇರುವಂಥದ್ದು. ಸೊ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಅಲ್ಲಿ ಹೇಳಿದರೆ 4,000 ರೂಪಾಯಿ ಜಮಾ ಆಗಿದೆ ಅಂತ. ಕಲಬುರಗಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜಮಾ ಆಗಿದೆ. ಸೊ ಹಾಗಾದ್ರೆ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು ಈ ಒಂದು 4,000 ರೂಪಾಯಿ. ಮತ್ತೆ ಲೇಟೆಸ್ಟ್ ಆಗಿ ಈಗಾಗಲೇ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ, ಈಗಾಗಲೇ ಸಿಎಂ ಅವರು ಹತ್ರನೂ ಕೂಡ ಮಾತನಾಡಿದ್ದಾರೆ. ಸೊ ಅಲ್ಲಿ ಏನು ಮಾತನಾಡಿದರೆ ಅಮೌಂಟ್ ಎಷ್ಟು ರಿಲೀಸ್ ಆಗ್ತಾ ಇದೆ, ಈ ಒಂದು ಹಣಕಾಸು ಇಲಾಖೆ ಎಷ್ಟು ಅಮೌಂಟ್ ಅನ್ನ ರಿಲೀಸ್ ಮಾಡ್ತಾ ಇದೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಒಂದು ಅಮೌಂಟ್ ನಮಗೆ ಗೊತ್ತಾಗ್ಬಿಟ್ರೆ ಈ ಒಂದು ಯಾವ್ಯಾವ ಕಂತುಗಳು ರಿಲೀಸ್ ಆಗ್ತಾ ಇದಾವೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಸಂಪೂರ್ಣವಾಗಿ ನೋಡಿ, ವಿಡಿಯೋ ಕೊನೆವರೆಗೂ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ. ಸಾಕಷ್ಟು ಮಹಿಳಾ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಗೆ ವೇಟ್ ಮಾಡ್ತಾ ಇದ್ದಾರೆ, ಈ ಒಂದು ಗಣಪತಿ ಹಬ್ಬಕ್ಕೆ ಬರುತ್ತೆ ಅಂತ. ಸೊ ಗಣಪತಿ ಹಬ್ಬನೂ ಕೂಡ ಮುಗಿಯಿತು, ಇನ್ನೂ ಕೂಡ ಹಣ ಬರ್ತಾ ಇಲ್ಲ ಅಂತ ಸಾಕಷ್ಟು ಫಲಾನುಭವಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ವೀಕ್ಷಕರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ, ಯಾಕೆ ಈ ರೀತಿಯಾಗಿ ಡಿಲೇ ಆಯಿತು, ಅಮೌಂಟ್ ಯಾಕೆ ಈ ರೀತಿಯಾಗಿ ತಡ ಆಗಿ ಬರ್ತಾ ಇದೆ, ಅತಿ ಸ್ಲೋ ಆಗಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಮೊದಲನೇದಾಗಿ 11ನೇ ಕಂತಿನ ಹಣ ಈಗಾಗಲೇ ಹಾಕಿದಾರಲ್ಲ, 11ನೇ ಕಂತಿನ ಹಣ ಎಲ್ಲ ಫಲಾನುಭವಿಗಳಿಗೆ ಹಾಕಿದ್ದಾರೆ. ಸೊ ಏನು ಉಳಿದ ಫಲಾನುಭವಿಗಳ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರಲ್ದಕ್ಕಾಗಿ ಹಾಕ್ಲಿಕ್ಕಾಗಿದ್ದಿಲ್ಲ. ಅದರಲ್ಲಿ ಒರಿಜಿನಲ್ ಫಲಾನುಭವಿಗಳು ಕೂಡ ಇದ್ದಾರೆ, ಆದರೆ ಅವರ ಡಾಕ್ಯುಮೆಂಟ್ಸ್ಗಳು ಒಂದಕ್ಕೊಂದು ಲಿಂಕ್ ಇರಲ್ದ ಕಾರಣಕ್ಕಾಗಿ ಹಾಕಿಲ್ವಂತೆ. ಉಳಿದ ಫಲಾನುಭವಿಗಳು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರುವಂತಹ ಕಾರಣಕ್ಕಾಗಿ ಹಾಕಿಲ್ವಂತೆ. ಸೊ ಇಷ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ 12ನೇ ಕಂತಿನ ಹಣ ಕೆಲವೊಂದಿಷ್ಟು ಫಲಾನುಭವಿಗಳು ಹೋಗ್ಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ನೀವು ಕೇಳ್ಬೋದು. ಇನ್ನು ಫಂಡೇ ರಿಲೀಸ್ ಆಗಿಲ್ಲ, ಇನ್ನು ಅಮೌಂಟೇ ರಿಲೀಸ್ ಮಾಡಿಲ್ಲ. ಸೊ ಆದ್ರೆ ಸಹಿತ ಬಿಡುಗಡೆ ಮಾಡಿದಾರೆ ಅಂತ ಹೇಳ್ತಾ ಇದ್ರಿ. ಸೊ ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ನಿಮಗೆ ಕೇಳಬಹುದು. ಇಲ್ಲಿ ನೋಡಿ ವೀಕ್ಷಕರೇ, 11ನೇ ಕಂತಿನ ಹಣ ಹಾಕುವಂತಹ ಸಂದರ್ಭದಲ್ಲಿ ಎಲ್ಲನೂ ಕೂಡ ಕ್ಲಿಯರ್ ಆಗಿದೆ. ಅಲ್ಲಿ ಉಳಿದಂತಹ ಅಮೌಂಟನ್ನು, ಅಲ್ಲಿ ಏನು ಉಳಿತದಲ್ಲ ಅಮೌಂಟು, ಸೊ ಅಷ್ಟು ಅಮೌಂಟನ್ನು ಏನು ಮಾಡಿದ್ದಾರೆ, ಈ ಒಂದು 12ನೇ ಕಂತಿನ ಹಣ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಾಕ್ತಾ ಇದ್ದಾರೆ. ದಿನಕ್ಕೆ 2ರಿಂದ 3% ಫಲಾನುಭವಿಗಳಿಗೆ ಮಾತ್ರ. ಸೊ ಈ ರೀತಿಯಾಗಿ ಅಮೌಂಟನ್ನು ಹಾಕ್ತಾ ಇದ್ದಾರೆ. ಅದಕ್ಕೆ ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಇಲ್ಲಿ ಕಮೆಂಟ್ ಮಾಡಿರುವಂಥದ್ದು ವೀಕ್ಷಕರೇ. ಸೊ ಹಾಗಾದರೆ ನೀವು ಕೇಳ್ಬೋದು, ನಮಗೆ ಯಾವಾಗ ಬರುತ್ತೆ, ಬರೀ ಇದನ್ನೇ ಹೇಳ್ತಾ ಇದ್ದೀರಾ, ಹಾಗಾದ್ರೆ ನಮಗೆ ಈ ಒಂದು 11, 12 ಹಾಗೂ 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅದನ್ನ ಹೇಳಿಬಿಡಿ ಅಂತ ನೀವು ಕೇಳ್ಬೋದು. ಈಗಾಗಲೇ ಸಚಿವೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿಎಂ ಅವ್ರ ಹತ್ರ ಮಾತನಾಡಿದಾರಂತೆ. ಸಿಎಂ ಅವ್ರ ಹತ್ರ ಈಗಾಗಲೇ ಒಂದು ವಾರದ ಮುಂಚೆನೆ ಮಾತನಾಡ್ತೀನಿ ಅಂತ ಒಂದು ಮಾಧ್ಯಮದಲ್ಲಿ ಹೇಳಿದ್ರು, ನಿಮಗೆ ಬಹುಶಃ ನೆನಪಿರಬಹುದು. ಇಲ್ಲಿ ಮಾಧ್ಯಮದವರು ಏನು ಕ್ವಶನ್ ಕೇಳಿದ್ರು, ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ, ನೀವು ಈಗಾಗಲೇ 12ನೇ ಕಂತಿನ ಬಿಡುಗಡೆ ಮಾಡಬೇಕಾಗಿತ್ತು, ಸೊ ಇನ್ನೂವರೆಗೂ ಕೂಡ ಬಿಡುಗಡೆ ಮಾಡಿಲ್ಲ ಅಂತ ಕೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು, ಈಗಾಗಲೇ ಸಿಎಂ ಅವರ ಹತ್ರ ಮಾತನಾಡಿದ್ದೀನಿ. ಸೊ ಮಾತನಾಡಿದ ತಕ್ಷಣ ಸೊ ಅವರು ಅನುಮತಿ ಕೊಟ್ಟಿದ್ರೆ ಇನ್ನು ನಿಮಗೆ ಅಮೌಂಟ್ ಹಾಕುತ್ತೇನೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿ ಕೊಟ್ಟಿದ ತಕ್ಷಣ ಈಗ ಒಂದು ವಾರ ಆದಮೇಲೂ ಕೂಡ ಕೇಳಿದ್ರು. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಮಾಧ್ಯಮದವರು ಮತ್ತೆ ಕ್ವಶನ್ ಕೇಳಿದ್ರು, ಈಗ ಒಂದು ವಾರದ ಮುಂಚೆನೆ ಹೇಳಿದ್ರಿ, ಸೊ ಅಮೌಂಟ್ ರಿಲೀಸ್ ಮಾಡ್ತೇವೆ, ಒಂದು ವಾರದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಒಂದು ಸ್ಪಷ್ಟನೆ ಕೊಟ್ಟಿದ್ರಿ ಅಂತ ಕೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ರು ಅಂದ್ರೆ, ಇಲ್ಲಿ ಈಗಾಗಲೇ ಸಿಎಂ ಅವ್ರ ಹತ್ರನೂ ಕೂಡ ಮಾತನಾಡಿದ್ದೀನಿ, ಈಗ ಅವರು ಅಮೌಂಟ್ ರಿಲೀಸ್ ಮಾಡೋದು ಬಾಕಿ ಇದೆ. ಸೊ ಈಗ ನನಗೆ ಹಣಕಾಸು ಇಲಾಖೆಯಿಂದ ಅಮೌಂಟ್ ಬರಬೇಕಾಗಿದೆ. ಈಗ ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣಕಾಸು ಇಲಾಖೆಯಿಂದ ಹಣ ಬಂದರೆ ಮಾತ್ರ ಅಲ್ಲಿ ಅಮೌಂಟ್ ನಾವು ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ, ಡಿಬಿಟಿಗೆ ಟ್ರೆಜರಿಗೆ ಪುಷ್ ಮಾಡಲಿಕ್ಕೆ ಸಾಧ್ಯ. ಸೊ ಇನ್ನೂವರೆಗೂ ಕೂಡ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಹಣ 12 ಕಂತಿನ ಹಾಗೂ 13ನೇ ಕಂತಿನ ಹಣಕ್ಕೆ ಬರಬೇಕಾಗಿರುವಂತಹ ಹಣಕಾಸು ಇಲಾಖೆ ಬಿಡುಗಡೆ ಮಾಡಿಲ್ಲ. ಹಣಕಾಸು ಇಲಾಖೆಗೆ ಸಿಎಂ ಅವರು ಅನುಮತಿಯನ್ನ ಕೊಡಬೇಕಾಗತ್ತೆ. ಸೊ ಅದನ್ನ ಅನುಮತಿಯನ್ನ ಕೊಟ್ಟ ತಕ್ಷಣ ಹಣಕಾಸು ಇಲಾಖೆ ರಿಲೀಸ್ ಮಾಡಿದ ಒಂದು ಹಣವನ್ನ ನಾವು ಪಡ್ಕೋತೀವಿ. ಸೊ ಆಗ ಎಲ್ಲರಿಗೆ ಪ್ರತಿಯೊಬ್ಬರಿಗೂ ಕೂಡ ಬ್ಯಾಂಕ್ ಸಮೇತ ರಿಲೀಸ್ ಮಾಡ್ತಾ ಇರ್ತೀವಿ. ಬ್ಯಾಂಕ್ನವರು ಏನು ಮಾಡಬೇಕು, ಆ ಒಂದು ಹಣವನ್ನು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಯಾವ ಬ್ಯಾಂಕ್ಗಳಿಗೆ ಎಷ್ಟೆಷ್ಟು ಒಂದು ಫಲಾನುಭವಿಗಳಿದ್ದಾರೆ, ಎಷ್ಟೆಷ್ಟು ಫಲಾನುಭವಿಗಳಿಗೆ ಕಳಿಸ್ಬೇಕಾಗತ್ತೆ, ಈ ರೀತಿ ಎಲ್ಲನೂ ಕೂಡ ಕ್ಲಿಯರಿಫೈ ಮಾಡ್ಕೋಬೇಕು. ಕ್ಲಿಯರಿಫೈ ಮಾಡಿಕೊಂಡು ಅದರೊಳಗೇನೆ ಈಗಾಗಲೇ ಸಾಕಷ್ಟು ಫಲಾನುಭವಿಗಳ ಒಂದು ರೇಷನ್ಸ್ ಕಾರ್ಡ್ಗಳು ಕೂಡ ರದ್ದಾಗ್ತಾ ಇದೆ, ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಲಾಗ್ತಾ ಇದೆ. ಸೊ ಅಂಥವರ ಬ್ಯಾಂಕ್ ಅಕೌಂಟ್ಗಳನ್ನು ಒಂದು ಚೆಕ್ ಮಾಡಿ ಅವರ ಅಕೌಂಟ್ಗೆ ಹಣ ಹಾಕಲ್ದಾಗೆ ಮಾಡಬೇಕಾಗತ್ತೆ. ಸೊ ಅಂತಹ ಒಂದು ಎಲ್ಲ ಪ್ರೊಸೆಸಿಂಗ್ಗಳು ಕೆಲಸಗಳು ನಡೀತಾ ಇದ್ದಾವೆ. ಸೊ ಅದಕ್ಕೋಸ್ಕರ ಡಿಲೇ ಆಗ್ತಾ ಇದೆ, ಮತ್ತೇನಿಲ್ಲ. ಈಗಾಗಲೇ ಅಮೌಂಟ್ ಕೂಡ ರಿಲೀಸ್ ಮಾಡೋರಿದ್ದಾರೆ ಹಣಕಾಸು ಇಲಾಖೆ. ಸೊ ರಿಲೀಸ್ ಮಾಡಿದ ತಕ್ಷಣವೇ ಎಲ್ಲರ ಖಾತೆಗೆ ಅಮೌಂಟ್ ಜಮಾ ಆಗಿರುತ್ತೆ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ವೀಕ್ಷಕರೇ, ಈ ರೀತಿಯಾಗಿ ಒಂದು ಸ್ಪಷ್ಟನೆಯನ್ನ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ನಿಮಗೆ ಎರಡು ಒಟ್ಟಿಗೆನೆ ಜಮಾ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನೋಡೋಣ
2,500 ಈ ರೀತಿಯಾಗಿ ಡಿವೈಡ್ ಮಾಡಿ ಅಮೌಂಟ್ ಜಮಾ ಮಾಡ್ತಾರಾ ಅಥವಾ ಒಟ್ಟಿಗೆನೆ 4,000 ರೂಪಾಯಿ ಅಮೌಂಟ್ ಜಮಾ ಮಾಡ್ತಾರಾ ಅನ್ನುವಂಥದ್ದನ್ನು ನೋಡೋಣ. ಸೊ ಈಗ ವೀಕ್ಷಕರೇ ಇದರ ಬಗ್ಗೆ ನಿಮಗೆ ಕ್ಲಾರಿಫೈ ಸಿಕ್ಕಿದೆ ಅಂತ ಅನ್ಕೋತೀನಿ. ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ, ಸ್ಕಿಪ್ ಮಾಡಬೇಡಿ. ಸೊ ಅದ್ರ ಜೊತೆಗೇನೆ ನಿಮಗೆ ಯಾವ್ಯಾವ ಜಿಲ್ಲೆಗಳಿಗೆ ನಾಳೆ ಹಣ ಬರ್ತಾ ಇದೆ, ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗ್ತದೆ. ಸೊ ಅದರಲ್ಲಿ ನಿಮ್ಮ ಒಂದು ಅಕೌಂಟ್ ಕೂಡ ಇರ್ಬೋದು, ನಿಮ್ಮ ಅಕೌಂಟ್ಗೆ ಕೂಡ ಜಮಾ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ನೀವು ಕಂಟಿನ್ಯೂ ಆಗಿ ಕಂಪ್ಲೀಟ್ ಆಗಿ ನೋಡಲೇಬೇಕು. ಈಗ ಈ ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಒಂದು ಸ್ವಲ್ಪ ಕ್ಲೂ ಕೊಡ್ತೀನಿ ಕೇಳಿ. ಇಲ್ಲಿ ಬಹಳಷ್ಟು ಫಲಾನುಭವಿಗಳು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಸೊ ಯಾರು ಕೂಡ ಕನ್ಫ್ಯೂಸ್ ಆಗುವಂತಹ ಅಗತ್ಯವಿಲ್ಲ. ಸೊ ಇದುವರೆಗೆ ಹೇಗಿತ್ತು, ಒಂದು ಅಕ್ಕಿಯನ್ನು ಕೊಡ್ತಿದ್ರು 5 kg ಅಕ್ಕಿಯ ಬದಲಾಗಿ 5 kg ಅಕ್ಕಿಯ ಬದಲಾಗಿ ಹಣವನ್ನು ಕೊಡ್ತಾ ಇದ್ರು. ಸೊ 170 ರೂಪಾಯಿದಂತೆ ಎಲ್ಲ ಫಲಾನುಭವಿಗಳಿಗೂ ಕೂಡ ಅಮೌಂಟನ್ನು ಕೊಡ್ತಾ ಇದ್ರು. ಸೊ ಅದು ಈ ಒಂದು ಅದೊಂದು ಏನು ಹಣ ಕೊಡ್ತಾ ಇದ್ರಲ್ಲ, ಸೊ ಅದನ್ನು ಚೇಂಜ್ ಮಾಡ್ತಾ ಇತ್ತು ಒಂದು ರಾಜ್ಯ ಸರ್ಕಾರ. ಪದಾರ್ಥಗಳನ್ನು ಕೊಡ್ತಾ ಇತ್ತು 4 ಐಟಮ್ಸ್ಗಳನ್ನು. ಸೊ ಅದರ ಬದಲಾಗಿ ನಮಗೆ ಐಟಮ್ಸ್ಗಳನ್ನು ಕೊಡಿ ಅಥವಾ ಯಾವುದಾದ್ರೂ ಪದಾರ್ಥಗಳನ್ನು ಕೊಡಿ ಅಥವಾ ಏನಾದರೂ ಚೇಂಜ್ ಮಾಡಿ ಅಂತ ಒಂದು ಜನರು ಕೇಳಿರಂತೆ ಮಹಿಳೆಯರು. ಬಹಳಷ್ಟು ಫಲಾನುಭವಿಗಳು ಇದನ್ನು 93% ಫಲಾನುಭವಿಗಳು 100%ನಲ್ಲಿ ಬರೀ ಟೋಟಲ್ 93% ಫಲಾನುಭವಿಗಳಂತೆ. ಸೊ ಅರ್ಧಕ್ಕಿಂತ ಹೆಚ್ಚು ಅಂದರೆ ಒಂದು ಸ್ವಲ್ಪ ಕಡಿಮೆ ಅಷ್ಟೇ, ಮತ್ತೇನಿಲ್ಲ. 93% ಫಲಾನುಭವಿಗಳು ನಮಗೆ ಈ ಒಂದು ಪದಾರ್ಥಗಳನ್ನು ಕೊಡಿ ಅಂತ ಕೇಳಿದ್ರಂತೆ. ಸೊ ಅದಕ್ಕೆ ಒಂದು KH ಮುನಿಯಪ್ಪನವರು ಈ ಒಂದು ಪದಾರ್ಥಗಳನ್ನು ಕೊಡಲಿಕ್ಕೆ ರೆಡಿ ಆಗಿದ್ರು. ಸೊ ಮತ್ತೆ ಏನಾಯಿತು ಗೊತ್ತಿಲ್ಲ, ಈ ಒಂದು ರೂಲ್ ಏನು ಮಾಡಿದ್ರಲ್ಲ, ಒಂದು ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಸೊ ಅದನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಆ ಒಂದು ಏನು ನಿಮ್ಗೆ ಬರಬೇಕಾಗಿರುವಂತಹ ಪದಾರ್ಥಗಳು ಸಿಗ್ತಾ ಇಲ್ಲ, ಕೊಡ್ತಾ ಇಲ್ಲ ನೋಡಿ. ಸೊ ಅದು ಏನು ಐಟಮ್ಸ್ಗಳು ನಮ್ಮ ಕರ್ನಾಟಕದಲ್ಲಿನೇ ಸಿಗುತ್ತೆ. ಗುಜರಾತ್ನಿಂದ ಟೆಂಡರ್ ಮುಖಾಂತರ ಈ ಒಂದು ಉಪ್ಪನ್ನು ತರಿಸಿದ್ರೆ ಮುಗಿದು ಹೋಯಿತು. ಸೊ ಎಲ್ಲರಿಗೆ ಈ ಒಂದು ಪದಾರ್ಥಗಳನ್ನ ಕೊಡಬೇಕಾಗ್ತಾ ಇತ್ತು, ನಡೀತಿತ್ತು. ಆದರೆ ಇಲ್ಲಿ ನನಗೆ ಅನಿಸ್ತಾ ಇದೆ, ಈಗ ಕೆಲವೊಂದಿಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಮಾಡಿದ್ರು, ಇವರು ಈ ಒಂದು ಹೇಳಿಕೆಯನ್ನು ಯಾಕೆ ವಾಪಸ್ ತೆಗೆದುಕೊಂಡ್ರಂದ್ರೆ, ಹಣ ಹಾಕಬೇಕಂದ್ರೆ ಡಿಲೇ ಮಾಡಿ ಹಾಕ್ತಾರೆ, ಲೇಟ್ ಮಾಡಿ ಹಾಕ್ತಾರೆ, ನಡೆಯುತ್ತೆ. ಸೊ ಅವಾಗ ಒಬ್ಬೊಬ್ಬರಿಗೆ ಹಾಕೋದು ಒಬ್ಬೊಬ್ಬರಿಗೆ ಬಿಟ್ಟರೆ ನಡೆಯುತ್ತೆ. ಆದರೆ ಪದಾರ್ಥಗಳನ್ನು ಕೊಟ್ಟರೆ ಪ್ರತಿಯೊಬ್ಬರಿಗೂ ಕೂಡ ಕೊಡಬೇಕಲ್ವ, ಇದರಿಂದ ಸರ್ಕಾರಕ್ಕೇ ವೆಚ್ಚ ಬೀಳುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಮಾಡಿರ್ಬೋದು ಅಂತ ಕಮೆಂಟ್ ಮುಖಾಂತರ ಕೂಡ ಈ ರೀತಿಯಾಗಿಯೂ ಕೂಡ ಹೇಳಿಕೆ ಬರ್ತಾ ಇದ್ದಾವೆ. ಸೊ ಆದಷ್ಟು ಜನರೇ ಈ ಒಂದು ಮಾಹಿತಿ ಏನಿದೆಲ್ಲ, ಸೊ ಈ ಒಂದು ಹೇಳಿಕೆ ಇದನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಮತ್ತೆ ನಿಮಗೆ 5 kg ಅಕ್ಕಿ ಕೊಡ್ತಾರೆ, 5 kg ಬದಲಾಗಿ ಹಣವನ್ನು ಕೊಡ್ತಾರೆ. ಮೊದಲು ಹೇಗೆ ನಡೀತಾ ಇತ್ತು, ಸೊ ಅದೇ ರೀತಿ ಇನ್ನೂ ಕೂಡ ನಡೀತಾ ಹೋಗುತ್ತೆ ವೀಕ್ಷಕರೇ. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ. ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಈ ಒಂದು 12 ಮತ್ತು 13ನೇ ಕಂತಿನ ಹಣ ಅಂತ ನಾನು ಹೇಳಿದ್ನಲ್ಲ. ಸೊ ಅದು ಕಲಬುರಗಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜಮಾ ಆಗಿರುವಂಥದ್ದು. ಸೊ ಅಲ್ಲಿನ ಒಂದು ಫಲಾನುಭವಿಗಳು ಕೂಡ ಕಮೆಂಟನ್ನು ಮಾಡಿದ್ರು. ಸೊ ಈಗ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ರಿಲೀಸ್ ಆಗ್ತಾ ಇದೆ ಅನ್ನುವಂಥದ್ದು ಮುಖ್ಯವಾಗಿರುವಂಥದ್ದು. ಬೀದರು ಮತ್ತು ಕಲಬುರಗಿನೇ, ಮಂಡ್ಯ, ಕೊಪ್ಪಳ, ಬೆಳಗಾವಿ. ಸೊ ಬೆಳಗಾವಿಯಲ್ಲಿನೂ ಕೂಡ ಆದಷ್ಟು ಕಡಿಮೆ ಫಲಾನುಭವಿಗಳಿಗೆ ಜಮಾ ಆಗುತ್ತೆ. ಕೊಪ್ಪಳದಲ್ಲಿನೂ ಕೂಡ ಆದಷ್ಟು ಈಗಾಗಲೇ ನಾನು ಹೇಳ್ತಾ ಇದ್ದೀನಲ್ಲ, ಈ ಎಲ್ಲ ಜಿಲ್ಲೆಗಳನ್ನು ಕೂಡ ಕಡಿಮೆ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗುತ್ತೆ. ಶಿವಮೊಗ್ಗ, ರಾಯಚೂರು, ಸೊ ಇಷ್ಟು ಜಿಲ್ಲೆಗಳಿಗೆ ಹಂತವಾಗಿ ಅತಿ ಕಡಿಮೆ ಪ್ರಮಾಣದಲ್ಲಿ 3ರಿಂದ 4% ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗುತ್ತೆ. ಆ ಒಂದು 11ನೇ ಕಂತಿನ ಹಣದಲ್ಲಿ ಏನು ಅಮೌಂಟ್ ಉಳಿದಿದೆಯಲ್ಲ, ಸೊ ಅದನ್ನು ಮಾತ್ರ ಹಾಕ್ತಾ ಇದ್ದಾರೆ. ಅಂದರೆ ರಿಲೀಸ್ ಹೆಚ್ಚಾಗಿನೇ ಮಾಡಿತ್ತು ಫಂಡು. ಸೊ ಅದನ್ನು ನಿಮಗೆ ಅಂದರೆ ಕೆಲವೊಂದಿಷ್ಟು ಫಲಾನುಭವಿಗಳು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇಲ್ಲಕ್ಕಾಗಿ ತೆಗೆದುಹಾಕಿದಾರಲ್ಲ, ಸೊ ಅವರ ಅಮೌಂಟೇ ಉಳಿದಿತ್ತು. ಅದನ್ನು 12ನೇ ಕಂತಿನಲ್ಲಿ ಸೇರ್ಪಡೆ ಮಾಡ್ತಾ ಇದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಸೊ ಈಗ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ. ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಡಿ.